ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ರೂಟೀನ್ ಏನಂತ ನೋಡ್ಕೊಂಬರೋಣ. ನಾವು ನಿನ್ನೆ ಅಲ್ಲಿ ನಮ್ಮ ಗಂಡು ಮನೆಗೆ ಹೋಗಿದ್ವಿ. ಗಂಡು ಮನೆಗೆ ಹೋದರೆ ಅಲ್ಲಿ ಯಾರೋ ತೀರ್ಕೊಂಡಿದ್ರು ಅಂತಂದು ಇಲ್ಲಿ ನಮ್ಮ ತವ್ರ ಮನೆಗೆ ಬಂದ್ವಿ. ಅಲ್ಲಿ ನಮ್ಮ ಗಂಡು ಮನೆಗೆ ದೇವರು ನಾಳೆ ಹೋಗ್ತಾವಂತೆ, ಇಲ್ಲಿ ಇವತ್ತು ಹೋಗ್ತಾವ. ಹಾಗಾಗಿ ಇವತ್ತು ನಾವೆಲ್ಲರೂ ದೇವ್ರು ನಿನ್ನೆ ಹೋಗುವ, ನಾವು ಇವತ್ತು ಊರಿಗೆ ಹೋಗ್ಬೇಕಲ್ಲ. ಹಂಗಾಗಿ ಎಲ್ಲ ವಿಶೇಷವಾಗಿ ಮಾಲ್ದಿ ಮತ್ತು ಚಂಗೆ ಮಾಡ್ತಾರೆ. ಹಂಗಾಗಿ ಇಲ್ಲಿ ನಮ್ಮ ಸ್ವಲ್ಪ ಚಂಗೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ರಿ ಅಂತಂದು ಹೇಳಿದ್ಲು. ಹಂಗಾಗಿ ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಚಂಗೆ ಮಾಡಾಕತ್ತಿದ್ವಿ. ನಮ್ಮ ಮುತ್ತಣ್ಣ ಬಂದಿದ್ದ. ಮುತ್ತಣ್ಣನ ಕೈಯಾಗ ವಿಡಿಯೋ ಮಾಡಾಕತ್ತಿದ್ವಿ. ನಮ್ಮ ಮುತ್ತಣ್ಣಗೇನೋ ಗೊತ್ತಿಲ್ಲ, ವಿಡಿಯೋ ಮಾಡೋದಂದ್ರೆ ತುಂಬ ಇಷ್ಟ. ವಿಡಿಯೋ ಫೋಟೋ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ್ರೆ ಆಯ್ತು ಅಂತಂದು ವಿಡಿಯೋ ಮಾಡಾಕತ್ತಿದ್ದೆ. ಬಂದ ತಕ್ಷಣ ತಂಬಾಕಿ ನಾನು ವಿಡಿಯೋ ಮಾಡ್ತೀನಿ ಅಂತಂದು ವಿಡಿಯೋ ಮಾಡಾಕತ್ತಿದ್ದೆ. ನಮ್ಮ ರೇಣುಕಾ ಚಂಗೆ ಅಂದರೆ ಏನು ಅನ್ನೋದು ಗೊತ್ತಿದ್ದಿಲ್ಲ ಅಂತ ಹೆಂಗೆ ಮಾಡ್ತಾರಂತಂದು ನೋಡಾಕತ್ತಿದ್ಲು. ಹಂಗಾಗಿ ಕ್ಯೂರಿಯಾಸಿಟಿಲಿದ್ದ ಮಾಡೋದನ್ನ ನೋಡ್ಕೊತ ಆಮೇಲೆ ಅದು ನಮ್ಮ ರೇಖಾ ಮಾಡಾಕತ್ತಿದ್ಲು. ನಾನು ಅದನ್ನು ಬೆನ್ಸಾಕತ್ತಿದ್ದೆ. ನಮ್ಮ ರೇಣುಕಾ ಮಾಡಿದ್ದಕ್ಕೆ ಪುಡಿ ಹಾಕಾಕತ್ತಿದ್ಲು. ಮೂವರು ಕುತ್ಕೊಂಡು ಮಾಡಾಕತ್ತಿದ್ವಿ. ಅಲ್ಲಿ ನಮ್ಮಕ್ಕ ಇನ್ನೊಂದು ಸ್ವಲ್ಪ, ಯಾಕಂದರೆ ಪುಡಿ ಸ್ವಲ್ಪ ಜಾಸ್ತಿ ಆಗಿತ್ತು, ಹಿಟ್ಟು ಸ್ವಲ್ಪ ಆಗಿತ್ತು. ಹಂಗಾಗಿ ಹಿಟ್ಟು ನಾದಾಕತ್ತಿದ್ಲು. ಏನೋ ಗೊತ್ತಿಲ್ಲ, ಈ ಥರ ನಾವೆಲ್ಲರೂ ಸೇರಿದ್ರೆ ಏನೋ ಒಂಥರ ಮಾತಾಡ್ಕೊಂಡು ಮನೆಯಾಗ ಕೆಲಸ ಮಾಡ್ತಿಲ್ಲ ಒಂಥರ ಖುಷಿ ಅನ್ನಿಸ್ತೈತಿ. ಜಾತ್ರೆ ಅದು ಇದು ಬಂತಂದ್ರೆ ಖುಷಿ. ಅದೊಂದು ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ಎಲ್ಲ ಕಷ್ಟನೂ ಮರ್ತೋಕ್ಕಾರ. ನನಗೆ ಯಾರು ಮರಿತಾರ ಎಲ್ಲ ಗೊತ್ತಿಲ್ಲ. ನಾನಂತರೂ ತವ್ರ ಮನೆಗೆ ಹೋದ್ರೆ ಎಲ್ಲ ಕಷ್ಟನೂ ಮರ್ತೋಕ್ಕಿನಿ. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಗೀಟ ಮಾಡಿಕೊಂಡು ನಾವಿಲ್ಲಿ ತಿರ್ಗಾ ನಮ್ಮ ಊರಿಗೆ ಹೊಂಟ್ವಿ. ಅಲ್ಲೇ ಮುಂದ್ಗಡೆ ನಮ್ಮ ಅಕ್ಕ ನಮ್ಮ ಮಾಮ ಹೊಂಟಾರ. ಅವರು ಮೊದಲಾಗೇನೆ ಬಂದಿದ್ರು. ನಾ ಇನ್ನೂ ರೆಡಿಯಾಗಿದ್ದಿಲ್ಲ, ಆವಾಗಲೇ ಬಂದಿದ್ರು ಅವರು. ಹಂಗಾಗಿ ಅವರು ಬಂದು ಸ್ವಲ್ಪ ಕುಷ್ಟಿಯಾಗ ನಮ್ಮ ಅಕ್ಕ ಚಪ್ಪಲಿ ತೊಗೋಬೇಕಾಗಿತ್ತಂತೆ. ಚಪ್ಪಲಿ ಅವೆಲ್ಲ ತೊಗೊಂಡು ಲೇಟಾಗಿ ಬಂದಾರ ಅವರು. ನಾವು ಮುಂದ್ಗಡೆ ಹೊಂಟಿದ್ರು. ಅವರು ನಮ್ಮನ್ನು ನೋಡಿದ್ದಿಲ್ಲ. ಆಮೇಲೆ ನೋಡಿ ನಮ್ಮ ಮನುಷ್ಯರಿಗೆ ತೋರ್ಸಕತ್ತಿದ್ರು. ನಾನು ವಿಡಿಯೋ ಮಾಡಾಕತ್ತಿದ್ದೆಲ್ಲ. ನಮ್ಮ ಮನುಷ್ಯರು ಆಯ್ ಅಂತಂದು ಹೇಳಾಕತ್ತಿದ್ಲು. ನಾವು ಅದಕ್ಕೆ ಹಾಯ್ ಮಾಡಿಕೊಂಡು ನಾನು ಇಲ್ಲಿ ನಮ್ಮ ಸಾವಿತ್ರಿಗೆ ಹೇಳಾಕತ್ತಿದ್ದು, ನೋಡಿ ಮೂನವ್ರು ಅವಾಗಲೇ ಬಂದಾರ, ಇನ್ನೂ ನಾವು ರೆಡಿ ಆಗಿದ್ದಿಲ್ಲ, ಆವಾಗಲೇ ಬಂದಾರ, ಇನ್ನೂ ಇಲ್ಲೇ ಅದಾರ ಅಂತಂದು ಹೇಳಾಕತ್ತಿದ್ದು ನಮ್ಮ ಸಾವಿತ್ರಿಗೆ. ನಮ್ಮ ಸಾವಿತ್ರಿ ಏನಂದ್ಲು, ನಮ್ಮವ್ವ ಚಪ್ಪಲ್ ತೊಗೊಬೇಕಂದಿದ್ಲು. ಅದಕ್ಕೆ ಅವ್ರು ಚಪ್ಪಲ್ ತೊಗೊಂಡು ಹೋಗ್ಯಾರ, ನಮ್ಮನ್ನು ಬಿಟ್ಟು ಚಪ್ಪಲ್ ತೊಗೊಂಡು ಹೋಗ್ಯಾರ ಅವರು ಅಂತಂದು ಹೇಳಾಕತ್ತಿದ್ಲು. ಹೋಗ್ಲಿ ಬಿಡು ಅಂತಂದು ನಾನಂದೆ. ಮೊನ್ನೆನೂ ತೊಗೊಂಡಾಳ ಅಂತ ಹೇಳೋದು. ಆಮೇಲೆ ನಮ್ಮ ರೇಣುಕಾ ಬದಲು ಮೊನ್ನೆಲ್ಲಿ ತೊಗೊಂಡಾಳ, ಮೊನ್ನೆ ಚಪ್ಪಲ್ ಇದ್ದಿಲ್ಲ ಆಕಿಗೆ, ಅದಕ್ಕೆ ಈಗ ಚಪ್ಪಲ್ ತೊಗೊಂಡು ಹೋಗ್ಯಾರ ಅಂತಂದು ಗುದ್ದಾಡಾಕತ್ತಿರು. ನಮ್ಮ ಸಾವಿತ್ರಿ ಸ್ವಲ್ಪ ಸುಳ್ಳೇಳೋದು ಜಾಸ್ತಿ. ನಮ್ಮ ಸಾನ್ವಿ ಥರ ಹಾಕಿ ಸ್ವಲ್ಪ ಸುಳ್ಳೇಳೋದು ಜಾಸ್ತಿ. ಈಗ ನಾವು ನಮ್ಮೂರ ಕಡೆ ಪಯಣ ಮಾಡೋಣ ಬನ್ನಿ. ನಾನು ಮತ್ತೆ ನೆಕ್ಸ್ಟ್ ಡೇಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಮ್ಮ ಊರಿಗೆ ಹೋಗಿ ಎಲ್ಲ ಇದು ನೋಡ್ಕೊಂಬಂದ್ವಿ. ನಮ್ಮೂರಾಗ ದೇವರೆಲ್ಲ ನೋಡಿಕೊಂಡು ಮತ್ತೆ ತಿರ್ಗಾ ನಾವು ಊರಿಗೆ ಬಂದ್ವಿ. ಬಂದ ತಕ್ಷಣ ಏನೋ ಗೊತ್ತಿಲ್ಲ ನನಗೆ, ಊರಲ್ಲಿದ್ದ ಬಂದ ತಕ್ಷಣ ಮಲ್ಕೊಳೋದೊಂದು ರೂಢಿ. ಹಾಗಾಗಿ ನಾನು ಮಲ್ಕೊಂಡಿದ್ದೆ. ನಮ್ಮ ಮನೆಯವರೆಲ್ಲ ಡ್ಯೂಟಿಗೆ ಹೋಗಿದ್ದರು. ನಾನು ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಬೆಳಗ್ಗೆ ಜಲ್ದಿನ ಬಂದಿದ್ವಿ. ಹಂಗಾಗಿ ಮಲ್ಕೊಂಡಿದ್ದೆ. ಅವರೆಲ್ಲ ಡ್ಯೂಟಿಗೆ ಹೋಗ್ಯಾರ, ನಾನೇ ಮಲ್ಕೊಂಡಿದ್ದೆ. ಆಮೇಲೆ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಬಟ್ಟೆ ಎಲ್ಲ ಕಿತ್ತು ಊರಿಗೆ ಹೋಗಿರ್ತೀವಿ. ಅದು ಬಂದಿಂದ ಮತ್ತೆ ತಿರ್ಗಾ ಜೋಡಿಸೋದೊಂದು ಕಷ್ಟ ನಮ್ಗೆ. ಹಂಗಾಗಿ ಎಲ್ಲ ಬಟ್ಟೆನ ಜೋಡಿಸಿದ್ರೆ ಆಯ್ತು ಅಂತಂದು ಬಟ್ಟೆನ ಜೋಡ್ಸಾಕತ್ತಿದ್ವಿ. ಗಂಡ ಮನ್ಯಾಗ ಏನೂ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಏನು ಜಾಸ್ತಿ ನಾವು ಹಂಗೆ ದೇವ್ರು ನೋಡಿಕೊಂಡು ಊಟ ಮಾಡಿಕೊಂಡು ತಿರ್ಗಾ ನಾವು ಬೆಳಗ್ಗೆ ಹಂಗೆ ಬಂದ್ವಿಲ್ಲ. ಹಂಗಾಗಿ ನಾನು ಏನೂ ವಿಡಿಯೋನೂ ಮಾಡಿಲ್ಲ, ಯಾಕಂದ್ರೆ ನಮ್ಗೆ ಅಲ್ಲಿ ವಿಡಿಯೋ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ. ಹಂಗಾಗಿ ನಾನು ಏನೂ ವಿಡಿಯೋ ಮಾಡಿಲ್ಲ. ಸ್ವಲ್ಪ ಆಮೇಲೆ ಮನೆ ಜೋಡಿಸ್ಬೇಕಾದ್ರೆ ಬಟ್ಟೆನೂ ಸಹ ನಾನು ಇದು ಬೀರುದೊಂದು ಬಟ್ಟೆ ಏನೂ ಜೋಡಿಸಿದ್ದಿಲ್ಲ. ಯಾವಾಗಾದರೂ ಜೋಡಿಸ್ಕೊಂಡ್ರೆ ಆಯ್ತು ಅಂತಂದು ಹಾಗೆ ಬಿಟ್ಟಿದ್ದೆ. ಇವಾಗ ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸಾರಿ ಎಲ್ಲ ತೊಗೊಂಡಿದ್ವಲ್ಲ, ತೊಗೊಂಡಕ್ಕೋಸ್ಕರ ಮತ್ತು ಆ ಸಾರಿ ಎಲ್ಲನೂ ಫೋಲ್ಡ್ ಮಾಡಿ ಇಡಬೇಕಾದ್ರೆ ಇರಲಿ ಅಂತಂದು ಎಲ್ಲ ಬೀರುದೊಂದೆಲ್ಲ ಸಾರಿ ಎಲ್ಲ ಕಿತ್ತು ಬೀರುದೊಂದು ಸಾರಿ ಎಲ್ಲ ಮಡಚಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ಹೋಗಿಬಿಡುತ್ತೆ ಅದು.
ನಾವು ಇಲ್ಲಿ ಬೆಡ್ ತೊಗೊಂಡಿವಲ್ಲ, ಬೆಡ್ ತೊಗೊಳತನ ಒಂದು ಖುಷಿ ಇತ್ತು ಬೆಡ್ ತೊಗೊಂಡಿಂದ. ಆಮೇಲೆ ಯಾಕಾದರೂ ಬೆಡ್ ತೊಗೊಂಡ್ವೇನೋ ಅನ್ಸಾಕತ್ತೈತೆ ನನಗೆ. ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಅಂದಿಲ್ಲ ಅದನ್ನು, ಯಾಕಂದರೆ ಇದು ಡೈಲಿ ಈ ಥರ ಫೋನ್ ಮಾಡೋದು ಮತ್ತು ತಿರ್ಗಾ ನೈಟ್ ಮಲಗಬೇಕಾದ್ರೆ ತಿರ್ಗಾ ಹಾಕ್ಕೊಂಡು ಮಲಗಬೇಕು. ಯಾಕಂದ್ರೆ ಕಾಟ ಇದ್ರೆ ಅದ್ರದ್ದು ತಗ ಕಾಟ ಇದ್ರೆ ಕಾಟದ ಮೇಲೆ ಹಾಕಿದ್ರೆ ನಡಿತೈತಿ. ನಾವು ಇಲ್ಲಿ ಕೆಳಗೆ ಹಾಕಿವಲ್ಲ, ಆ ಕಾರಣಕ್ಕಾಗಿ ಒಂಥರ ಬೇಜಾರು ಅನ್ನಿಸ್ತೈತಿ. ಕೆಳಗೆ ಹಾಕ್ಬಿಟ್ರೆ ಆ ಕಡೆ ಈ ಕಡೆ ತುಳ್ದಾಡ್ಕೊಂತ ಅಡ್ಡಾಡ್ತೀವಿ, ಮತ್ತು ಆ ಕಾರಣಕ್ಕಾಗಿ ಮತ್ತೆ ತಿರ್ಗಾ ಮೇಲೆ ಎತ್ತಿಡೋದು, ಮತ್ತು ಮಲಗಬೇಕಾದ್ರೆ ಕೆಳಗೆ ಎತ್ತಿಡೋದು ಆ ಥರ. ಆಮೇಲೆ ಈ ಬೆಡ್ಡು ಅಲ್ಲಿ ನೋಡಬೇಕಾದ್ರೆ ಒಂಥರ ಸ್ಮೂತ್ ಬೆಡ್ ಇತ್ತು ರೀ, ಬಿಟ್ಟು ಇದು ಸ್ಮೂತ್ ಇಲ್ಲ, ಒಂಥರ ರಫು. ಒಳಗಡೆ ಎಲ್ಲ ಸ್ಮೂತ್ ಬಟ್ಟೆ ಹಳ್ಳಿ ಗಿಳಿ ಎಲ್ಲ ಹಾಕ್ತಾರಲ್ಲ ಆ ಥರ ಹಳ್ಳಿ ಏನೂ ಹಾಕಿಲ್ಲ ಇದ್ರಾಗ. ಅದು ತ್ರಿಕೋನ ಬರ್ತಲ್ರಿ, ನಾವು ಏನಾದರೂ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಆ ಥರ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಪ್ರಾಡಕ್ಟ್ನ ಹಾಕ್ಯಾರ. ಬನ್ನಿ ನಮ್ದು ಇವಾಗ ಆಲ್ಮೋಸ್ಟು ಬೆಡ್ರೂಮೆಲ್ಲ ಕ್ಲೀನ್ ಮಾಡಿದ್ವಿ, ಬಟ್ಟೆ ಎಲ್ಲ ಮಡಚಿಟ್ಟು ಕ್ಲೀನ್ ಮಾಡಿದ್ವಿ. ನೋಡಿ ಚೆನ್ನಾಗಿ ಅನಿಸ್ತೈತಿ. ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಅನ್ನಿಸ್ತೈತಿ. ಹಂಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಇನ್ನು ಹೊರಗಡೆನೂ ನೋಡಿ, ಹೊರಗಡೆನೂ ಇಷ್ಟೊಂದು ಬಟ್ಟೆ ಇದಾವೆ. 2 ದಿನ ಬಟ್ಟೆ ಮಡಿಸಿದ್ದಿಲ್ಲ, ಬಟ್ಟೆ ತಂದು ಹಾಗೆ ಇಟ್ಟಿದ್ದೆ. ಇವಾಗ ಬಟ್ಟೆ ಸಹ ಮಡ್ಚಿದ್ರೆ ಆಯ್ತು ಅಂತಂದು ಬಟ್ಟೆ ಮಡ್ಚೋಗತ್ತೀನಿ. ಆಮೇಲೆ ಊರಿಗೆ ಹೋಗಿ ಬಂದಿಂದ ನನಗೆ ಸ್ವಲ್ಪ ಊರ ಕಡೆನ ನೆನಪಾಗ್ತಿರುತ್ತೆ. ಹಂಗಾಗಿ ನಾನು ಬಂದ ತಕ್ಷಣ ಯಾವ ಕೆಲಸನೂ ಮಾಡೋದಿಲ್ಲ. ಯಾಕಂದರೆ ಏನೂ ಗೊತ್ತಿಲ್ಲ, ನಾನು ಇಲ್ಲಿ ಬಂದಿಂದ ಒಬ್ಬಾಕೆ ಆಗ್ತೀನಲ್ಲ, ಆ ಕಾರಣಕ್ಕಾಗಿ ಆ ಥರ ಅನಿಸುತ್ತೆ ಏನೋ. ಪ್ರತಿ ಸರಿ ಒನ್ ಡೇನ ಮನೆಯ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅಡುಗೆ ಮಾಡಿದ್ರು ಮಾಡ್ತೀನಿ, ಮಾಡಿಲ್ಲ ಅಂದ್ರೆ ನಮ್ಮ ಮನೆಯವರು ಹೊರಗೆ ತೊಗೊಂಬಂದು ಕೊಡ್ತಾರೆ. ಯಾಕಂದ್ರೆ ಅವರಿಗೂ ಗೊತ್ತಾಗ್ಬಿಟ್ಟೈತಿ ಊರಿಗೆ ಬಂದ್ರೆ ಒಂದಿನ ಏನೂ ಕೆಲಸ ಮಾಡೋಗಿಲ್ಲ ಅನ್ನೋದು ಅವರಿಗೆ ಸಹ ಗೊತ್ತಾಗೈತೆ. ಹಂಗಾಗಿ ಅವರು ಯಾವುದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಡ ಅವ್ರೇನಾದರೂ ಡ್ಯೂಟಿಗೆ ಹೋಗೋದಿತ್ತಂದ್ರೆ ನಮ್ಗೆ ನಾಷ್ಟ ತಂದಿಟ್ಟು ಹೋಗ್ಬಿಡ್ತಾರೆ. ನಾನು ನಮ್ಮ ಸಾನ್ವಿನ ಆಕಿ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ನಾಷ್ಟ ತಿಂದು ಮಲ್ಕೊಂಡೆ ಅಂದ್ರೆ ಮತ್ತೆ ತಿರ್ಗಾ ಸಂಜೆ ಮುಂದೆ ನಮ್ಮ ಮನೆಯವ್ರು ಬರೋವರೆಗೂ ಎದ್ದೇಳಲ್ಲ. ಆ ಥರ ಮಲ್ಕೊಂಡ್ಬಿಡ್ತೀನಿ. ಬರೀ ಊರ ಕಡೆ ನೆನಪು, ಊರಾಗ ಏನೇನೆಲ್ಲ ಮಾಡಿರ್ತೀವಿ, ಏನೇನಿಲ್ಲ ಇಲ್ಲಲ್ಲ ಅದೆಲ್ಲ ನೆನಪು ಬರ್ತಿರುತ್ತೆ ನನಗೆ. ಹಳ್ಳಿಯಾಗಿದ್ರೆ ಒಂಥರ ಏನೋ ಒಂಥರ ಖುಷಿ, ಆ ಕಡೆ ಮನೆಗೆ ಹೋಗೋದು ಈ ಕಡೆ ಮನೆಗೆ ಹೋಗೋದು ಅಡ್ಡಾಡ್ತಿರ್ತೀವಲ್ಲ, ಅದೊಂಥರ ಖುಷಿ ಆಗುತ್ತೆ. ಇಲ್ಲಿ ನಮ್ಮ ಸಾನ್ವಿದು ಅದೊಂದು ಫ್ರಾಕು ಆವಾಗ ಸ್ವಲ್ಪ ತಳಗಿದ್ಲಿಲ್ಲ, ಹಂಗಾಗಿ ಅದನ್ನು ಹೊಲ್ಗೆ ಬಿಚ್ಚಿದ್ರೆ ಆಯ್ತು ಅಂತಂದು ಹೊಲ್ಗೆ ಬಿಚ್ಚಿದ್ನ. ಮನೆ ಇವಾಗ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ತೊಳೆದು ಚಕ ಮಾಡಿ ಬಟ್ಟೆ ಒಗೆದಾಕಿ ನಾಷ್ಟ ಮಾಡಕತ್ತೀರಿ. ನಾಷ್ಟ ಬಂದು ಇವತ್ತು ಉಪ್ಪಿಟ್ಟು, ಅದರ ಜೊತೆ ಸ್ವಲ್ಪ ಕರಿದಿದ್ದ ಅವಲಕ್ಕಿ, ಚುರ್ಮರಿ, ಆಮೇಲೆ ಉಪ್ಪಿನಕಾಯಿ. ಯಾಕಂದರೆ ಟೈಮ್ ಬಂದು ಇವಾಗ 1 ಗಂಟೆ ಆಗೈತ್ರಿ. 1 ಗಂಟೆಗೆ ನಾನಿಲ್ಲಿ ನಾಷ್ಟ ಮಾಡಾಕತ್ತೀನಿ. ನಾಷ್ಟ ಮಾಡಿಕೊಂಡು ಮನೆ ಕೆಲಸ ಮಾಡೋದು. ಬನ್ನಿ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ್ತಾ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಬಟ್ಟು ನಾನು ಊಟ ಮಾಡಬೇಕಾದ್ರೆ ಟಿ ವಿ ಇದ್ರೇ ನನಗೆ ಹೊಟ್ಟೆ ತುಂಬುತ್ತೆ, ಟಿ ವಿ ಇಲ್ಲಾಂದ್ರೆ ಹೊಟ್ಟೆ ತುಂಬುವುದಿಲ್ಲ. ಆ ಕಾರಣಕ್ಕಾಗಿ ಟಿ ವಿ ನೋಡ್ಕೊತ ಊಟ ಮಾಡ್ತೀನಿ. ಆಮೇಲೆ ಇವತ್ತು ಗುಳ್ಳಿ ಒಂದು ಜಾಸ್ತಿ ಆಗ್ಬಿಟ್ಟೈತಿ, ಅದು ಊಟ ಮಾಡೋಕೆ ಆಗೋಲ್ತು, ನೋವು ಅನ್ಸಾಕತ್ತೈತಿ. ಹಂಗಾಗಿ ಬೆಳಗ್ಗೆನೂ ಏನೂ ಊಟ ಮಾಡಲಿಲ್ಲ ನಾನು. ಬೆಳಗ್ಗೆ ಜಸ್ಟ್ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಆಮೇಲೆ ಇವಾಗ ಹಸು ಆಗಾಕತ್ತೈತೆ ಅಂತ ಊಟ ಮಾಡಾಕತ್ತೀನಿ.